ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ರೈಲ್ವೆ ಡಿಪಾರ್ಟ್ಮೆಂಟಿಂದ ಒಂದು ಹೊಸ ಆ್ಯಪ್ ಲಾಂಚ್ ಮಾಡಿದ್ದಾರೆ ವೀಕ್ಷಕರ. ಆ್ಯಪ್ ನೇಮ್ ಬಂದ್ಬಿಟ್ಟು ರೈಲ್ ಒನ್ ಅಂತ. ನೀವು ಅರ್ಲಿಯರ್ IRCTC ಆ್ಯಪ್ನ ತುಂಬ ಯೂಸ್ ಮಾಡ್ತಿರ್ತೀರ. IRCTC ಅಕೌಂಟ್ ಇರುತ್ತೆ. ಈಗ ತುಂಬಾ ಅಪ್ಗ್ರೇಡ್ ಮಾಡಿ ತುಂಬ ಫೀಚರ್ಸ್ನೆಲ್ಲ ಇಲ್ಲೇ ಕೊಟ್ಬಿಟ್ಟು ನಿಮಗೆ ಇಲ್ಲಿ ರಿಸರ್ವೇಷನ್ ಆಗಲಿ ಅಥವಾ ಅನ್ರಿಸರ್ವ್ಡ್ ಟಿಕೆಟ್ ಆಗಲಿ, ಪ್ಲಾಟ್ಫಾರ್ಮ್ ಟಿಕೆಟ್ಸ್ ಆಗಲಿ ಅಥವಾ ನಿಮಗೆ ಸೀಸನ್ ಪಾಸ್ಗಳಾಗಲಿ, ಪ್ರತಿಯೊಂದು ಫುಡ್ ಆರ್ಡರ್ ಆಗಲಿ, ಪ್ರತಿಯೊಂದು ಇನ್ಫಾರ್ಮೇಷನ್ನು ನಿಮಗೆ ಇದೊಂದೇ ಆ್ಯಪಲ್ಲಿ ಸಿಗುತ್ತೆ ವೀಕ್ಷಕರೇ. ಈ ಆ್ಯಪ್ ಹೆಸರು ಬಂದ್ಬಿಟ್ಟು ರೈಲ್ ಒನ್ ಅಂತ. ಇದನ್ನು ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗೆ ಇನ್ಸ್ಟಾಲ್ ಮಾಡ್ಕೊಳೋದು, ಆಂಡ್ರಾಯ್ಡಲ್ಲಾಗಲಿ ಅಥವಾ iOS ಆಗಲಿ, ಅದು ಏನೇನಿದೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರು, ಒನ್ ಬೈ ಒನ್ನು. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರು. ನೀವು ಆಂಡ್ರಾಯ್ಡ್ ಮತ್ತು iOS, ನಂದು ಆಂಡ್ರಾಯ್ಡು, ನಿಮ್ಮದು iOSಗೆ ಹೋದರೆ ನೀವು ರೈಲ್ ಒನ್ ಅಂತ ನೀವು ಇದು ಮಾಡಿದರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಓಪನ್ ಅಂತ ಕೊಟ್ಟರೆ ಏನೇನು ಫೀಚರ್ ಇದೆ, ಓಪನ್ ಕೊಟ್ಟರೆ ನಿಮ್ದು ಆ್ಯಪ್ ಓಪನ್ ಆಗುತ್ತೆ. ಲೆಟ್ಸ್ ಏನೇನು ಫೀಚರ್ ಇದೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಒಂದು ಫೀಚರ್ ಇಲ್ಲಿ ಬಂದ್ಬಿಟ್ಟು, ಇನ್ನು ನೀವು ಲಾಗಿನ್ ಆಗಬೇಕಾದ್ರೆ ನೀವು ಯಾವಾಗಲೂ ನಿಮ್ಮ ಹತ್ರ IRCTC ಅಕೌಂಟೇ ಇಲ್ವಾ ಅಂದರೆ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಾಗಿನ್ ಹಿಯರ್ ಅಂತ ಇದೆ. ರಿಜಿಸ್ಟರ್ ಮಾಡಿಕೊಂಡು ನಿಮ್ಮನ್ನ ಆಧಾರ್ನ ಲಿಂಕ್ ಮಾಡಲೇಬೇಕು. ಏನಕ್ಕೆ ಅಂದರೆ ನೀವು ತತ್ಕಾಲ್ ಟಿಕೆಟು ಏನೇ ಬುಕ್ ಮಾಡಬೇಕು ಅಂದರೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಮುಂದೆ ಆಗಲ್ಲ. ಮೇಕ್ ಶೋರ್ ದಟ್ ಎಲ್ಲರೂ ಯಾರ್ಯಾರು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ತೀರಾ ಪ್ರತಿಯೊಬ್ಬರು ಆಧಾರ್ನ ಲಿಂಕ್ ಮಾಡ್ಕೊಳ್ಳಿ. ಇನ್ನೊಂದು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಇದೆಯಲ್ಲ, ಇಲ್ಲಿ ನೀವು ಜಸ್ಟ್ ಮೊಬೈಲ್ ನಂಬರ್ ಹೊಡೆದ ತಕ್ಷಣ ಇಲ್ಲಿ ಏನು ಮಾಡುತ್ತೆ ಅಂದರೆ, ಮೊಬೈಲ್ ಕೊಟ್ಟ ತಕ್ಷಣ ಇಲ್ಲಿ ಆಲ್ರೆಡಿ ನೀವು ಏನಾದ್ರು ರಿಜಿಸ್ಟರ್ ಆಗಿದೆ ಇದು ಕನೆಕ್ಟ್ ಮಾಡ್ಕೊಳುತ್ತೆ. ನಿಮ್ಮ ಅಕೌಂಟಿಗೆ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ರಿಜಿಸ್ಟರ್ ಆಗಿದೆಯಾ UTSಗೆ ಅಥವಾ ರೈಲ್ವೆ ಕನೆಕ್ಟ್ಗೆ. ಅಂದರೆ UTS ಅಂದರೆ ಅನ್ರಿಸರ್ವ್ ಟಿಕೆಟ್ ಆ್ಯಪಲ್ಲಿ ಅರ್ಲಿಯರ್ ನೀವೇನಾದ್ರು ಅಕೌಂಟ್ನ ಹೋಲ್ಡ್ ಮಾಡಿದರೆ ಅದರಲ್ಲೂ ನೀವು ಇದನ್ನು ಅಕೌಂಟ್ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಇನ್ನು ರೈಲ್ವೆ ಕನೆಕ್ಟ್ ಅಥವಾ UTS ಕೊಟ್ಟರೆ ಇಲ್ಲೇ ಲಾಗಿನ್ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಬಿಕಾಸ್ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇರುತ್ತೆ. ಇಲ್ವಾ ನಿಮಗೆ, ಆವಾಗ ನ್ಯೂ ಯೂಸರ್ನ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಂಡು ನ್ಯೂ ಯೂಸರು ರಿಜಿಸ್ಟರ್ ಆಗುತ್ತೆ ವೀಕ್ಷಕರೇ. ಇಲ್ಲ ಅಂದರೆ ನೀವು ಸಡನ್ನಾಗಿ ಅಥವಾ ಗೆಸ್ಟ್ ಎ ಗೆಸ್ಟ್ ಯೂರ್ ಐ ಡೋಂಟ್ ವಾಂಟ್ ರಿಜಿಸ್ಟರ್ ಮಾಡಿಬಿಟ್ಟು ನಾನು ಗೆಸ್ಟ್ ಯೂಸರ್ ಆಗಿ ಮಾಡಿದ್ರೆ, ಗೆಸ್ಟ್ ಯೂಸರ್ ಆಗಿ ನಿಮ್ಮ ನೇಮ್ ಎಲ್ಲ ಎಂಟ್ರಿ ಮಾಡಿ ಫೋನ್ ನಂಬರ್ ಕೊಟ್ಟರೆ ಗೆಸ್ಟ್ ಯೂಸರ್ ಆಗಿ ಲಾಗಿನ್ ಆಗುತ್ತೆ. ಅಲ್ಲಿ ನೀವು ಟಿಕೆಟ್ನ ಬುಕ್ ಮಾಡ್ಕೊಬಿಡು ವಿತ್ ವ್ಯಾಲಿಡ್ ID ಪ್ರೂಫಲ್ಲಿ ಬುಕ್ ಮಾಡ್ಕೊಬೋದು ವೀಕ್ಷಕರೇ. ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅನ್ಸುತ್ತೆ. ಅದಾದಮೇಲೆ ನಿಮಗೆ ಲಾಗಿನ್ ವಿತ್ ಇಲ್ಲಿ ನೋಡಿ, ಒಂದು ಸರಿ ಕೊಟ್ಟಾದಮೇಲೆ ನಿಮ್ಮದು ಇದ್ರೊಳಗಡೆ ಲಾಗಿನ್ ಆದಮೇಲೆ ನೀವು MP ಸೆಟ್ ಮಾಡ್ಕೊಬೋದು. ಅಥವಾ ನಿಮ್ಮ ಹತ್ರ ಲಾಗಿನ್ ID ಪಾಸ್ವರ್ಡ್ ಇದ್ದರೆ ಫಸ್ಟ್ ಇದು ಲಾಗಿನ್ ID ಪಾಸ್ವರ್ಡ್ ಎಂಟ್ರಿ ಆದ ತಕ್ಷಣ ನಿಮಗೆ ಕ್ಯಾಪ್ಚಾ ಇರುತ್ತೆ. ಅದನ್ನು ಕ್ಯಾಪ್ಚಾ ಎಂಟ್ರಿ ಮಾಡಿ ನಿಮಗೆ ಅದಾದಮೇಲೆ ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮ್ದು ಏನಾರು ಡೀಟೇಲ್ಸು ಚೇಂಜ್ ಮಾಡ್ಬೋದು, MP ಸೆಟ್ ಮಾಡ್ಬೋದು, ಬಯೋಮೆಟ್ರಿಕ್ಕು 3 ಆಪ್ಷನ್ನು ಕೊಟ್ಟಿದ್ದಾರೆ. ನಿಮ್ದು ಬಯೋಮೆಟ್ರಿಕ್ಕು ತಮ್ನೇನಲ್ಲೇ ಯೂಸ್ ಮಾಡ್ಬೋದು ಅಥವಾ MP ಸೆಟ್ ಮಾಡ್ಬೋದು ಅಥವಾ ಪಾಸ್ವರ್ಡಿಂದನೂ ಲಾಗಿನ್ ಆಗ್ಬೋದು ವೀಕ್ಷಕರೇ. ಒನ್ಸ್ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಇದು ರೈಲ್ವೆ ಒನ್ ಅಂತ. ಇದರಲ್ಲಿ ನಿಮಗೆ ಬುಕ್ಕಿಂಗು ಯು ಅಂದರೆ ಇದು ನಿಮ್ಮ ಅಕೌಂಟ್ ಡೀಟೇಲ್ಸ್. ನಿಮ್ಮ ಇಲ್ಲಿ ಆಧಾರ್ನ ಲಿಂಕ್ ಮಾಡ್ಬೋದು ಅಥವಾ ನಿಮ್ಮ ಪ್ಯಾಸೆಂಜರ್ ಅಂದರೆ ಎಷ್ಟು ಜನ ಇದ್ದಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಅಂದರೆ ವಾಲೆಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ವಾಲೆಟಲ್ಲೂ ನಿಮ್ಮ ಫುಲ್ ಪೇಮೆಂಟು ಫುಲ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ನೀವು ಆ್ಯಡ್ ಮಾಡಿ ಇಟ್ಕೊಬೋದು. ಮೆನ್ಯೂಲಿ ಎಲ್ಲ ನಿಮ್ಮದು ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಇರುತ್ತೆ. ನಿಮ್ಮ ಏನೇನು ಅಕೌಂಟ್ ವಾಲೆಟ್ದು ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲವ. ಬುಕ್ಕಿಂಗ್ ಅಂದರೆ ಇಲ್ಲಿ ಯಾವುದೇ ನೀವು ಬುಕ್ ಮಾಡಿದ್ರೆ ಪ್ರತಿಯೊಂದು ಹಿಸ್ಟ್ರಿ, ಕಂಪ್ಲೀಟೆಡ್, ಕ್ಯಾನ್ಸಲ್ಡ್, ರೀಫಂಡ್, ಪ್ರತಿಯೊಂದು ಹಿಸ್ಟ್ರಿ ನೀವು ಮೈ ಬುಕ್ಕಿಂಗಲ್ಲಿ ನೋಡ್ಬೋದು. ನಾನು ನೆಕ್ಸ್ಟ್ ಆ್ಯಪಲ್ಲಿ ತೋರಿಸ್ತೀನಿ, ನಾನು ಇನ್ಸ್ಟಾಲ್ ಮಾಡ್ಕೊಂಡು. ಇಲ್ಲಿ ರಿಸರ್ವ್ಡು ಅನ್ರಿಸರ್ವ್ಡು ಪ್ಲಾಟ್ಫಾರ್ಮ್ ಅಂದರೆ ನೀವು ಪ್ಲಾಟ್ಫಾರ್ಮ್ ಟಿಕೆಟು ಯಾವುದು ಸ್ಟೇಷನ್ ಎಂಟ್ರಿ ಮಾಡಬೇಕು ಆ ಎಂಟ್ರಿ ಮಾಡಿದ ತಕ್ಷಣ ಪ್ಲಾಟ್ಫಾರ್ಮ್ ₹10 ತೋರಿಸುತ್ತೆ. ಅನ್ರಿಸರ್ವ್ಡ್ ಎಕ್ಸ್ಪ್ರೆಸ್, ಈಗ ನಾರ್ಮಲ್ ಅಥವಾ ಪ್ಯಾಸೆಂಜರ್ ಟ್ರೈನ್ ಅವೆಲ್ಲ 3 ಆಪ್ಷನು ತೋರಿಸುತ್ತೆ ಅಲ್ಲಿ ನಿಮಗೆ. ಅದನ್ನು ತೋರಿಸ್ತೀನಿ. ರಿಸರ್ವ್ಡು ನಿಮಗೆ ಕ್ಲೀನಾಗಿ ರಿಸರ್ವ್ಡು ತುಂಬಾ ಇದು ಮಾಡಿದ್ದಾರೆ. ಅದರಲ್ಲಿ ಸರ್ಚ್ ಟ್ರೈನ್ ಮಾಡ್ಬೋದು. ಇದರಲ್ಲಿ PNR ಸ್ಟೇಟಸ್ ಚೆಕ್ ಮಾಡೋದು, ಕೋಚ್ ಪೊಸಿಷನು, ಟ್ರ್ಯಾಕ್ ಯುವರ್ ಟ್ರೈನು ಪೊಸಿಷನ್ ಎಲ್ಲ ಚೆಕ್ ಮಾಡೋದು, ಆರ್ಡರ್ ಫುಡ್ ಮಾಡೋದು, ಫೈಲ್ ರೀಫೌಂಡ್ ಮಾಡ್ಬೋದು, ಮತ್ತು ಫೀಡ್ಬ್ಯಾಕು ಕೂಡ ಕೊಡ್ಬೋದು. ಪ್ರತಿಯೊಂದು ಇನ್ಫಾರ್ಮೇಷನ್ ಒಂದೇ ಆ್ಯಪಲ್ಲಿ ಸೂಪರಾಗಿ ಮಾಡಿದ್ದಾರೆ ವೀಕ್ಷಕರೇ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ನಾನು ಯೂಸ್ ಮಾಡಿದೆ ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನೋಡಿ, ಇದರಿಂದ ಒಂದು ಫ್ರಮ್ ಟು ನೀವು ಸರ್ಚನ್ನು ಕೂಡ ಇಲ್ಲಿ ಸೇವ್ ಮಾಡ್ಕೋಬೋದು. ಅದಾದಮೇಲೆ ನೀವು ಯಾವ ಕ್ಲಾಸಸ್ಸು ಎಲ್ಲ ಜನರಲ್ ಕೋಟಾ ಅಥವಾ ಯಾವುದಾದ್ರು ಡಿಫ್ರೆಂಟ್ ಕ್ಯಾಟಗರಿ ಎಲ್ಲ ಇದು ಮಾಡ್ತಾ ಹೋಗ್ಬೋದು ವೀಕ್ಷಕರೇ. ನೋಡಿ, ಪ್ರತಿಯೊಂದು ಇಲ್ಲೆಲ್ಲ ನಿಮಗೆ ಎಲ್ಲ ಮೂಮೆಂಟ್, ಎಲ್ಲ ಡೀಟೇಲ್ಸು, ಯಾವ ಥರ ಟ್ರಾವೆಲ್ ಆಗೋದು, ಲೈವ್ ಸ್ಟೇಟಸ್ಸು, ಕರೆಂಟ್ ಟ್ರೈನ್ ಮೂಮೆಂಟು, ಅನ್ರಿಸರ್ವ್ ಟಿಕೆಟ್ ನೋಡಿ, ನಾರ್ಮಲ್ಲು ಮತ್ತು ಸೀಸನ್ನು ಎಲ್ಲ ಪ್ರತಿಯೊಂದು ಇದೆ. ನೀವು ಸ್ಟೇಷನಲ್ಲಿದ್ದರೆ ಅಥವಾ ಸ್ಟೇಷನಲ್ಲಿದ್ದರೆ ನೀವು QR ಕೋಡ್ ತೋರಿಸುತ್ತೆ. ಇಲ್ಲಾಂದರೆ ಔಟ್ಸೈಡ್ ಸ್ಟೇಷನ್ ಇದ್ದರೆ ನೀವು ಎಂಟ್ರಿ ಮಾಡಿಬಿಟ್ಟು ಎಲ್ಲ ತೊಗೊಬೇಕು ಆ ಸ್ಟೇಷನ್ದು. ಲೆಟ್ಸೇ ಈಗ ಯಾವ್ದಾದ್ರು ಇಲ್ಲಿ ನೋಡಿ, ನಿಮ್ಮದು ಪ್ರೊಫೈಲ್ ಬರುತ್ತೆ ನೋಡಿ. ಈ ಪ್ರೊಫೈಲಲ್ಲಿ ನಿಮ್ಮದು ಯು ಅಂತ ಹೊಡೆದ ತಕ್ಷಣ ಅಲ್ಲಿ ವಾಲೆಟಿಗೆ ನೀವು ಅಮೌಂಟ್ ಇಟ್ಕೋಬೋದು. ಪ್ಯಾಸೆಂಜರ್ ಎಲ್ಲ ನೇಮು, ಎಲ್ಲ ಪ್ಯಾಸೆಂಜರ್ ನೇಮ್ನ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಫ್ಯಾಮಿಲಿದೆಲ್ಲ ಪ್ಯಾಸೆಂಜರ್ ನೇಮು. ಪ್ರೊಫೈಲ್ ಕಂಪ್ಲೀಟ್ ಆಗೋದು ಒಂದು ಸರಿ ನೀವು ಅಥೆಂಟಿಕೇಟ್ ವಿತ್ ಆಧಾರ್ ಮಾಡಿದ್ಮೇಲೆ. ಯಾಕೆಂದರೆ ಇದು ಇಲ್ಲದೇ ಇದ್ದರೆ ನಿಮಗೆ ಆಧಾರ್ ಇದು ತತ್ಕಾಲ್ ಟಿಕೆಟ್ ಆಗಲಿ ಬೇರೆ ಟಿಕೆಟ್ ಆಗಲಿ ಬುಕ್ ಮಾಡೋಕ್ಕೆ ತುಂಬಾ ಇಶ್ಯೂಸ್ ಆಗುತ್ತೆ. ನೀವು ಚೇಂಜ್ ಪಾಸ್ವರ್ಡ್ ಮಾಡೋದು, ಮೈ ಅಕೌಂಟಿಗೆ ಹೋಗಿ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡ್ಬೋದು. ಯುವರ್ ನೇಮು,
ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಏನೇ ಆದರೂ ಚೇಂಜಸ್ ಮಾಡೋದು, ಬಯೋಮೆಟ್ರಿಕ್ ಆನ್ ಮಾಡ್ಕೊಳ್ಳಿ. ಯಾವಾಗಲೂ ನಿಮ್ಮ ಫೋನ್ ಸೆಕ್ಯೂರ್ ಆಗಿರುತ್ತೆ ವೀಕ್ಷಕರೇ. ಅದಾದಮೇಲೆ ಪರ್ಫಾರ್ಮೆನ್ಸ್ ಡ್ಯಾಶ್ಬೋರ್ಡು ಕೂಡ ನೀವು ಕ್ಲೀನಾಗಿ ನೋಡ್ಬೋದು. ಎಲ್ಲ ಪ್ರತಿಯೊಂದು ಎಲ್ಲ ಇನ್ಫಾರ್ಮೇಷನ್ನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಥರ ನೋಡ್ಬೋದು ವೀಕ್ಷಕರೇ. ಇದಾದಮೇಲೆ ಆ್ಯಪಿಗೆ ಹೋಗೋಣ ವೀಕ್ಷಕರೇ. ಆ್ಯಪಲ್ಲಿ ನೋಡಿ, ನಂದು ಇದು ಒಂದು ಆ್ಯಪ್ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಸಂದೀಪ್ KC ಅಂತ. ಇಲ್ಲಿ ನೋಡಿ ಹೋಮಿಗೆ ಹೋದೆ. ಈ ಹೋಮ್ ಇದರಲ್ಲಿ ಮೈ ಬುಕ್ಕಿಂಗ್ಸಿಗೆ ಹೋದರೆ ಎಲ್ಲ ಬುಕ್ಕಿಂಗ್ಸ್, ಆ್ಯಸ್ ಆಫ್ ನೋ ದೆರ್ ಇಸ್ ನೋ ಬುಕ್ಕಿಂಗ್ಸು, ಅದಕ್ಕೆ ನಥಿಂಗ್ ಇಸ್ ಶೋಯಿಂಗ್. ಓಕೆ, ಮೆನುಲಿ ಅಷ್ಟೇ, ಮೆನುಲಿ ಏನೇನಿದೆ ಮೈ ಟ್ರಾನ್ಸಾಕ್ಷನ್, ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ವಾಲೆಟು, ಪ್ರತಿಯೊಂದು ಡೀಟೇಲ್ಸು ತೋರಿಸಿ. ಇನ್ನು ಯು ಅಲ್ಲಿ ಪ್ರೊಫೈಲ್ ಡೀಟೇಲ್ಸು ನಾನು ಹೇಳ್ದಂಗೆ ಪ್ಯಾಸೆಂಜರ್ ಡೀಟೇಲ್ಸು ಎಲ್ಲ, ವಾಲೆಟು ಮತ್ತು ಲಿಂಕ್ ಮಾಡಬೇಕಾದರೆ ಎಲ್ಲ ಹೋಗಿ ನೀವು ಮಾಡ್ಬೋದು. ಇಲ್ಲಿ ನೋಡಿ ರಿಸರ್ವ್ಡ್ಗೆ ಹೋದರೆ ನೀವು ರಿಸರ್ವ್ಡಲ್ಲಿ ಎಲ್ಲ ಇದು ಮಾಡಿದೆ ನೋಡಿ. ನಾನು ಸರ್ಚು ಆಲ್ರೆಡಿ ಸೇವ್ ಮಾಡಿಟ್ಟಿದ್ದೀನಿ, ಹಾಸನ್ ಟು ಯಶವಂತಪುರ ಹಾಸನ್ ಅಂತ ಸೇವ್ ಮಾಡಿಟ್ಟಿದ್ದೀನಿ. ಇದೆಲ್ಲ ಸ್ಪೆಸಿಫಿಕ್ ಟು ಡೇಟ್ಸ್ ಇದ್ದಾವೆ. ಅದೇ ಥರ ನೀವು ಎಲ್ಲ ಸ್ಟೇಷನ್ ಎಲ್ಲೆಲ್ಲಿ ಜರ್ನಿ ಮಾಡ್ತೀರಾ ಎಲ್ಲ ಸೇವ್ ಮಾಡಿಟ್ಕೊಂಡ್ರೆ ಈಸಿಲಿ ನೀವು ಅದನ್ನು ಸರ್ಚ್ ಮಾಡಿ. ಇಲ್ಲಿ ನೋಡಿ ಹಿಂಗೆ ಹೊಡ್ಕೊಂಡು ಈಗ ಸರ್ಚ್ ಮಾಡಿದರೆ ಈಸಿಲಿ ಎಲ್ಲ ಟ್ರೈನ್ ಡೀಟೇಲ್ಸ್ ಎಲ್ಲ ಬಂತು. ಅದನ್ನೇ ರಿವರ್ಸ್ ಮಾಡಿದರೆ ನೀವು ಪ್ರತಿಯೊಂದು ರಿವರ್ಸ್ಟು ಎಲ್ಲ ಬಂತು, ಆ ಡೇಟಿಗೆ ಎಲ್ಲ ಬಂದಿದೆ, ಏನೇನು ಯಾವುದು ಜನರಲ್ಲು ಪ್ರತಿಯೊಂದು ಟ್ರೈನ್ ಡೀಟೇಲ್ಸು ಎಲ್ಲ ತೋರಿಸುತ್ತೆ. ಈಸಿ ಇದೆ, ತುಂಬಾ ಯೂಸರ್ ಫ್ರೆಂಡ್ಲಿನೂ ಇದೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ಇದನ್ನು. ಅನ್ರಿಸರ್ವ್ ಟಿಕೆಟು ಎಲ್ಲ ಪ್ರತಿಯೊಂದು ನೋಡಿ, ಇಲ್ಲಿ ಸೆಲೆಕ್ಟ್ ಅದರ್ ಕ್ಯಾಟಗರಿ ಯಾವ್ದಾರು ಇದ್ದರೆ ಪಾಸ್ ಕನ್ಸೆಷನ್ ಅಥವಾ ಡಿಸೆಬಿಲಿಟಿ ಯೂಸರ್ಸು ಎಲ್ಲ ಕನ್ಸೆಷನ್ ಎಲ್ಲ ಡೈರೆಕ್ಟಾಗಿ ಅಮೌಂಟ್ ಬರುತ್ತೆ. ಜನರಲ್ ಕೋಟೆನ ಜನರಲ್ ಅಂತ ಹಾಕಿ, ಅಥವಾ ಲೋಯರ್ ಬರ್ತು, ಲೇಡೀಸು, ಪರ್ಸನಲ್ ಡಿಸೆಬಿಲಿಟಿ, ಡ್ಯೂಟಿ ಪಾಸು, ತತ್ಕಾಲು, ಪ್ರೀಮಿಯಮ್ ತತ್ಕಾಲು ಎಲ್ಲ ಪ್ರತಿಯೊಂದು ಕೋಟ ಅಂಡರ್ದಂಡು ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಅದನ್ನು ಈಸಿಯಾಗಿ ಎಲ್ಲ ಪ್ರತಿಯೊಂದು ಸಿಗೋ ಥರ ಒಂದೇದು ಮಾಡಿದೆ. ಅನ್ರಿಸರ್ವ್ಡಲ್ಲೂ ಅಷ್ಟೇ, ನಾನು ಹೇಳ್ದಂಗೆ ನಾರ್ಮಲ್ ಅಂದರೆ ಔಟ್ಸೈಡ್ ಸ್ಟೇಷನ್ ಇದ್ದೀರಾ ಅಥವಾ ಇನ್ ಸ್ಟೇಷನಿಗೆ ಹೋದರೆ ನೋಡಿ, ಇನ್ ಸ್ಟೇಷನ್ ಅಂತ ಕೊಟ್ಟು ನೋಡಿ, ಇದೆ ಸೋರ್ಸ್ಟು ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದು ಸೋರ್ಸ್ ಡೆಸ್ಟಿನೇಷನ್ ಅದೇ ತೋರಿಸುತ್ತೆ. ನಿಮಗೆ ಆ ಸ್ಟೇಷನ್ ಹತ್ರ ಗೊತ್ತಿಲ್ಲ ಅಂದ್ರೂ ಏನು ಇದಿಲ್ಲ. ಔಟ್ಸೈಡ್ ಸ್ಟೇಷನಲ್ಲಿ ನಿಮ್ಮದೆಲ್ಲ ಹಾಕಬೇಕು ಪ್ರತಿಯೊಂದು. ಅದಾದಮೇಲೆ ಸೀಸನ್ ಅಂತ ನೋಡಿ, ಸೀಸನಲ್ಲಿ ಪಾಸ್ಗಳು ಇಶ್ಯೂ ನಾರ್ಮಲ್, ಓಕೆ, ಇಶ್ಯೂ ಪಾಸ್ ಫ್ರಮ್ ಟು ಅಥವಾ ರಿನ್ಯೂ ಪಾಸ್. ರಿನ್ಯೂ ಅಂತ ಕೊಟ್ಟರೆ ರಿನ್ಯೂ ಎಂಟರ್ ದ ಕೌಂಟರ್ ಟಿಕೆಟ್ UTS ನಂಬರು ಅದು ಕೊಟ್ಟು ಯಾವ ಡೇಟಿಗೆ ರಿನ್ಯೂ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರೊಸೆಸ್ ಅನ್ರಿಸರ್ವ್ ಟಿಕೆಟ್ ಪಾಸ್ ಥರ ನೀವು ರಿಸರ್ವ್ ಮಾಡ್ಕೋಬೋದು. ನಾರ್ಮಲ್ಲು ಬುಕ್ ಮಾಡ್ಕೋಬೋದು. ನೀವು ಹೋಗಲ್ಲ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಹಾಗಾಗಿ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಪ್ಲಾಟ್ಫಾರ್ಮು ಅಷ್ಟೇ, ನೀವು ಹೋಗಿ ಆ ಸ್ಟೇಷನ್ಗೆ ಸ್ಟೇಷನಲ್ಲಿದ್ದರೆ ಅದೇ ಸ್ಕ್ಯಾನ್ ಮಾಡಿ ಸ್ಟೇಷನ್ ನಾವು ತೋರಿಸುತ್ತೆ. ಇಲ್ಲ ಅಂದರೆ ಸ್ಟೇಷನ್ ಎಂಟ್ರಿ ಮಾಡೋದು. ಅದಾದಮೇಲೆ ಸರ್ಚ್ ಟ್ರೈನ್ ಮಾಡ್ಬೋದು ನೀವು. ಸರ್ಚ್ ಟ್ರೈನ್ ನಂಬರ್ ಇದ್ದರೆ ನೀವು ಸರ್ಚ್ ಮಾಡ್ಬೋದು. PNR ಸ್ಟೇಟಸ್ನ ನಿಮ್ದು ಏನಾದ್ರು ನೀವು ಬುಕ್ ಮಾಡ್ಕೊಂಡಿದ್ರೆ ಅಥವಾ ಅದು ಏನಾದ್ರು PNR ಅದು ಸ್ಟೇಟಸ್ ಏನಾದ್ರು RAC ಅದೆಲ್ಲ ಇದ್ದರೆ ನೀವು ಚೆಕ್ ಮಾಡ್ಬೋದು, ಕನ್ಫರ್ಮ್ ಆಯಿತಾ. ಕೋಚ್ ಪೊಸಿಷನ್ನು ಯಾವ ರೈಲ್ ಬಂದರೆ ಕೋಚ್ ಪೊಸಿಷನ್ ಎಲ್ಲೆಲ್ಲಿ ಇರುತ್ತೆ, ಲೆಟ್ಸ್ ನೀವು ಒಂದು ಟಿಕೆಟ್ ಬುಕ್ ಮಾಡಿದರೆ ಅದು ಎಷ್ಟನೇ ಪೊಸಿಷನಲ್ಲಿ ಬರುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನು ಇದರಲ್ಲಿ ನೋಡ್ಕೊಬೋದು. ಪೊಸಿಷನ್ ಯಾವ ಟ್ರೈನ್ ನಂಬರು, ಜರ್ನಿ ಸ್ಟೇಷನ್ನು, ಜರ್ನಿ ಡೇಟ್ ಹಾಕಿರೋ ಪ್ರತಿಯೊಂದು ತೋರಿಸುತ್ತೆ. ಟ್ರ್ಯಾಕ್ ಯುವರ್ ಟ್ರೈನು ಅಂದರೆ ಎಲ್ಲಿ ಬರ್ತಾ ಇದೆ, ಅದು ಪ್ರತಿಯೊಂದು ಆ ಡೇಟಲ್ಲಿ ಎಲ್ಲಿದೆ ಟ್ರೈನು ಅನ್ನೋದು ತುಂಬಾ ಇನ್ಫಾರ್ಮೇಷನ್ ವೀಕ್ಷಕರೇ. ಪ್ರತಿಯೊಂದು ನೀವು ಆರ್ಡರ್ ಫುಡ್ ಮಾಡ್ಬೋದು ನೋಡಿ. ಫುಡ್ಡು ಕೂಡ ನೀವು PNR ನಂಬರ್ ಹೊಡೆದ್ರೆ ಅದಕ್ಕೆ ಫುಡ್ ನಂಬರ್ ಅದೆಲ್ಲ ಫುಡ್ಡನ್ನು ಆ ಪರ್ಟಿಕ್ಯುಲರ್ ಬೋಗಿಗೆ ಅವರು ತಂದು ಕೊಡ್ತಾರೆ. ಫೈಲರ್ ರೀಫಂಡು ನೀವೇನಾದ್ರು ರೀಫಂಡ್ ಕ್ಯಾನ್ಸಲ್ ಆಗಿ ಮಾಡಿದರೆ ಏನಾದ್ರು ರೀಫಂಡ್ ಇಶ್ಯೂಸ್ ಇದ್ದರೆ ಅಲ್ಲಿ ಫೈಲ್ ಮಾಡ್ಬೋದು ರೀಫಂಡ್ನ. ಪ್ರತಿಯೊಂದು ಟ್ರಾವೆಲ್ ಫೀಡ್ಬ್ಯಾಕು ಪ್ರತಿಯೊಂದು ಇನ್ಫಾರ್ಮೇಷನು ಕೊಡ್ಬೋದು. ಎಕ್ಸ್ಪ್ಲೋರು ಪ್ರತಿಯೊಂದು ಇನ್ಫಾರ್ಮೇಷನ್ನು ಎಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಂದು ಇನ್ಫಾರ್ಮೇಷನು ಚೆನ್ನಾಗಿ ಮಾಡಿರೋದ್ರಿಂದ ಈ ಆ್ಯಪ್ನ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ. ರೈಲ್ ಒನ್ ಅಂತ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಇದು. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಜರ್ನಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಅಂದರೆ ಎಲ್ಲ ಫಿಂಗರ್ ಟಿಪ್ಸಲ್ಲೇ ಇರುತ್ತೆ. ಪ್ರತಿಯೊಂದು ಫುಲ್ ಸೆಕ್ಯೂರ್ ಆಗಿರುತ್ತೆ, ಬಯೋಮೆಟ್ರಿಕ್ ಇದೆ, ಎಲ್ಲ ಅಮೌಂಟು ಆ್ಯಡ್ ಮಾಡಿಟ್ಕೋಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಆ್ಯಡ್ ಮಾಡಿಟ್ಕೋಬೋದು. ಸರ್ಚನ್ನು ಕೂಡ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಸರ್ಚನ್ನು ಆ್ಯಡ್ ಮಾಡಿ ಇಟ್ಕೋಬೋದು. ಪ್ರತಿಯೊಂದು ಇರೋದ್ರಿಂದ ನೀವು ಇಲ್ಲೇ ಇದು ಮಾಡಿಕೊಂಡು ಕನೆಕ್ಟ್ ಆಗಿರೋದ್ರಿಂದ ಇಲ್ಲೇ ನೀವು ರಿಸರ್ವ್ ಮಾಡಿ ಇಲ್ಲೇ ಪೇಮೆಂಟ್ ಮಾಡಿ ವೀಕ್ಷಕರೇ. ಪೇಮೆಂಟ್ ಮಾಡಿದ ತಕ್ಷಣ ಎಲ್ಲ ಪೇಮೆಂಟ್ ಡೀಟೇಲ್ಸ್, ನೆಟ್ ಬ್ಯಾಂಕಿಂಗು ಎಲ್ಲ UPI, ಪೇ ಲೇಟರ್ ಎಲ್ಲ ಪ್ರತಿಯೊಂದು ಇರೋದ್ರಿಂದ ಇದು ಮಾಡಿಕೊಂಡು ಈಸಿಲಿ ನಿಮಗೆ ನೋಟಿಫಿಕೇಷನ್ಸ್ ಎಲ್ಲ ಎವ್ರಿಡೇ ಬರ್ತಾ ಇರುತ್ತೆ. ಏನಾದ್ರು ಇದ್ದರೆ ಯಾವತ್ತು ಜರ್ನಿ ಮಾಡಬೇಕು ಎಲ್ಲ ಪ್ರತಿಯೊಂದು ನಿಮಗೆಲ್ಲ ಇಲ್ಲೇ ಸಿಗೋದ್ರಿಂದ ಏನು ನಿಮಗೆ ಪ್ರಾಬ್ಲಮ್ಸೇ ಆಗಲ್ಲ ವೀಕ್ಷಕರೇ. ಈಸಿಲಿ ನೀವು ಬುಕ್ ಮಾಡಿಕೊಂಡು ಜರ್ನಿನ ಮಾಡ್ಬೋದು. ಹಾಗಾಗಿ ಇದೊಂದು ಹೊಸ ಆ್ಯಪ್ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೆ ಎಲ್ಲರೂ IRCTC ಬಿಟ್ಟು ಇದನ್ನು ಸ್ಟಾರ್ಟ್ ಯೂಸ್ ಮಾಡ್ತೀರಾ ರೈಲ್ ಒನ್ ಅನ್ನೋದೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ.